ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಭಾರತ ಮತ್ತು ರಷ್ಯಾದ ನಡುವಿನ ಒಂದು ಬ್ರೌಸ್ ಸುದ್ದಿಯ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಭಾರತ ಮತ್ತು ರಷ್ಯಾ ನಡುವೆ ಹಲವು ರೀತಿಯ ವ್ಯಾಪಾರ ವಹಿವಾಟುಗಳು ನಡೆಯುತ್ತಲೇ ಇರ್ತವೆ. ಈ ಮೊದಲಿಗೆ ಭಾರತ ಮತ್ತು ರಷ್ಯಾದ ಸ್ನೇಹ ಕೇವಲ ರಕ್ಷಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಆ ನಂತರ ಈ ಉಭಯ ದೇಶಗಳು ಹಲವು ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಆರಂಭಿಸಿದವು. ಹಾಗೂ ಇತ್ತೀಚಿನ ದಿನಗಳಲ್ಲಂತೂ ರಷ್ಯಾದಿಂದ ತೈಲ ಖರೀದಿಯಲ್ಲಿ ಭಾರತ ತನ್ನ ಹಳೆಯ ಎಲ್ಲ ದಾಖಲೆಗಳನ್ನು ಮುರಿಯುತ್ತಿದೆ. ಆಗಲೇ ನಿಮ್ಗೆ ಹೇಳಿದಂತೆ ಈಗ ಮತ್ತೊಮ್ಮೆ ಭಾರತ ರಷ್ಯಾದ ಮಾರಕ ಅಸ್ತ್ರವೊಂದರ ಮೇಲೆ ತನ್ನ ವಿಶ್ವಾಸವನ್ನು ತೋರಿದೆ. ಹಾಗೂ ಇದರ ಮೂಲಕ ರಷ್ಯಾದ ಏರ್ ಡಿಫೆನ್ಸ್ ಕ್ಯಾಪಬಿಲಿಟಿ ಮೇಲೆ ಭಾರತಕ್ಕೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಮೊದಲು ಸಾಲಾಗಿ S-400 ಸಿಸ್ಟಮ್ಗಳ ಖರೀದಿ, ಈಗ ಮತ್ತೊಂದು ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಬ್ರೌಸ್ ಸುದ್ದಿ ಹೊರಬಿದ್ದಿದೆ. ಹೌದು, ಭಾರತದ ರಕ್ಷಣಾ ಸಚಿವಾಲಯವು ರಷ್ಯಾದೊಂದಿಗೆ 858 ಕೋಟಿ ರೂಪಾಯಿಗಳ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಖರೀದಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಷ್ಯಾದ ರೋಸೋಬ್ರನ್ ಎಕ್ಸ್ಪೋರ್ಟ್ ಜೊತೆಗೆ ಈ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು, ಭಾರತ ಖರೀದಿಸುತ್ತಿರುವ ಆ ಅತ್ಯಾಧುನಿಕ ಸಿಸ್ಟಮ್ ಹೆಸರೇ ತುಂಗುಷ್ಕಾ. ಹೌದು, ಇದು ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಹಾಗಾದರೆ ಇದು ಹೇಗೆ ಕೆಲಸ ಮಾಡ್ತದೆ, ಇದರ ವಿಶೇಷತೆಗಳೇನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತ ರಷ್ಯಾ ಸ್ನೇಹಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಒಂದೆಡೆ ಭಾರತ ಮತ್ತು ರಷ್ಯಾದ ಅಚಲ ಸ್ನೇಹವಿದ್ರೆ, ಇನ್ನೊಂದೆಡೆ ಇಂತಹ ಭರ್ಜರಿ ಶಸ್ತ್ರಾಸ್ತ್ರಗಳ ಖರೀದಿ ನಡೆಯುತ್ತಿದೆ. ನಾವು ಮಾತನಾಡುತ್ತಿರುವ ತುಂಗುಷ್ಕಾ ಸಿಸ್ಟಮ್ ತಂತ್ರಜ್ಞಾನದ ದೃಷ್ಟಿಯಿಂದ ಅತ್ಯಂತ ಆಧುನಿಕವಾಗಿದೆ. ಹಾಗೂ ರಷ್ಯಾ ಇದನ್ನು ತನ್ನ ಸೇನೆಯಲ್ಲಿ ವ್ಯಾಪಕವಾಗಿ ಬಳಸ್ತಾ ಇದೆ. ಹಾಗೆಯೇ ಇತ್ತೀಚೆಗೆ ಭಾರತ ಮತ್ತು ಇಡೀ ಪ್ರಪಂಚವೇ S-400 ಸಿಸ್ಟಮ್ನ ತಾಕತ್ತನ್ನು ನೋಡಿದೆ. ಅದು ಹೇಗೆ ಪಾಕಿಸ್ತಾನವನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಇದಾದ ನಂತರ ಭಾರತವು ಈಗ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದಕ್ಕಾಗಿ ನಿರ್ಧರಿಸಿದ್ದು, ಈಗ ತುಂಗುಷ್ಕಾ ಖರೀದಿ ಡೀಲ್ ಫೈನಲ್ ಆಗಿದೆ. ಹಾಗೂ ಇದು ನಮ್ಮ ಸೇನೆಗೆ ಆನೆ ಬಲ ತಂದುಕೊಡಲಿದ್ದು, ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಲಿದೆ. ನಮ್ಮ ಮೇಲೆ ದಾಳಿ ಮಾಡುವ ಮುನ್ನ ಶತ್ರುಗಳು 10 ಬಾರಿ ಯೋಚಿಸಬೇಕಾಗ್ತದೆ. ಹಾಗಾದರೆ ಈ ತುಂಗುಷ್ಕಾ ಅಷ್ಟೊಂದು ಸ್ಪೆಷಲ್ ಯಾಕೆ? ನೋಡಿ ಗೆಳೆಯರೆ, ಸಾಮಾನ್ಯವಾಗಿ ರಕ್ಷಣಾ ವ್ಯವಸ್ಥೆಗಳಲ್ಲಿ ಕೇವಲ ಮಿಸೈಲ್ಗಳಿರ್ತಾವೆ ಅಥವಾ ಕೇವಲ ಗನ್ಸ್ಗಳಿರ್ತಾವೆ. ಆದರೆ ತುಂಗುಷ್ಕಾ ಈ ಎರಡರ ಹೈಬ್ರಿಡ್ ಕಾಂಬಿನೇಷನ್ ಆಗಿದೆ. ಇದರ ಬಳಿ 8 ಕ್ಷಿಪಣಿಗಳಿವೆ. ಶತ್ರುಗಳ ವಿಮಾನ ಅಥವಾ ಹೆಲಿಕಾಪ್ಟರ್ 8ರಿಂದ 10 ಕಿಲೋಮೀಟರ್ ದೂರದಲ್ಲಿದ್ರೆ ಇದು ತನ್ನ ಕ್ಷಿಪಣಿಯನ್ನು ಉಡಾಯಿಸಿ ಅದನ್ನು ಗಾಳಿಯಲ್ಲೇ ಹೊಡೆದುಳಿಸುತ್ತದೆ. ಒಂದ್ ವೇಳೆ ಯಾವುದಾದ್ರೂ ಸಣ್ಣ ಡ್ರೋನ್ ಅಥವಾ ಕ್ಷಿಪಣಿ 4 ಕಿಲೋಮೀಟರ್ನಷ್ಟು ಹತ್ತಿರ ಬಂದ್ಬಿಟ್ರೆ ತಕ್ಷಣವೇ ಇದರ 2 30mm ಮಷಿನ್ಗಳು ಆಕ್ಟಿವ್ ಆಗ್ತವೆ. ಹಾಗೂ ಇವು ಎಷ್ಟೊಂದು ವೇಗವಾಗಿ ಅಂದರೆ ಕೇವಲ 1 ನಿಮಿಷದಲ್ಲಿ 5000 ಗುಂಡುಗಳನ್ನು ಹಾರಿಸಬಲ್ಲವು. ಅಂದರೆ ಶತ್ರುವಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಚಾನ್ಸೇ ಇಲ್ಲ. ಸೊ ಈಗ ತಾಂತ್ರಿಕ ಸಾಮರ್ಥ್ಯವನ್ನು ಸ್ವಲ್ಪ ಆಳವಾಗಿ ನೋಡೋಣ. ತುಂಗುಷ್ಕಾದಲ್ಲಿ ಬಳಸಲಾಗಿರುವ ಮಿಸೈಲ್ಗಳನ್ನು 9M311 ಸೀರೀಸ್ನ ಕ್ಷಿಪಣಿಗಳು ಅಂತ ಹೇಳಲಾಗ್ತದೆ. ಗೆಳೆಯರೆ, ಇವುಗಳು ಯಾವುದೇ ಸಾಮಾನ್ಯ ಮಿಸೈಲ್ ಅಲ್ಲ. ಇವು ಲೇಸರ್ ಬೀಮ್ ರೈಡಿಂಗ್ ಟೆಕ್ನಾಲಜಿ ಮೂಲಕ ಗುರಿಯತ್ತ ನುಗ್ತಾವೆ. ಹಾಗೂ ಇದರ ಅರ್ಥವೇನೆಂದರೆ, ಶತ್ರುಗಳು ಜಾಮರ್ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಬಳಸಿ ಈ ಕ್ಷಿಪಣಿಗಳ ದಿಕ್ಕು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಟಾರ್ಗೆಟ್ ಲಾಕ್ ಆಯಿತು ಅಂತಂದರೆ ಶತ್ರುವಿನ ಕತೆ ಮುಗಿತು ಅಂತಲೇ ಅರ್ಥ. ಇನ್ನು ಇದರ 30mm ಗನ್ಗಳ ಬಗ್ಗೆ ಹೇಳೋದಾದರೆ, ಇವು 2A38 ಆಟೋ ಕ್ಯಾನನ್ಗಳು. ಇವುಗಳಿಂದ ಹೊರಹೊಮ್ಮುವ ಗುಂಡುಗಳ ಸದ್ದು ಎಷ್ಟು ಭೀಕರವಾಗಿರ್ತದೆ ಅಂದರೆ ಅದು ಶತ್ರು ಪಡೆಯ ಯೋಧರ ಕಿವಿಯ ತವಟೆ ಹರಿಯುವಂತೆ ಮಾಡ್ತದೆ. ಹಾಗೂ ಇದೊಂದು ರೀತಿಯಲ್ಲಿ ಶತ್ರುಗಳ ಮೇಲೆ ಸೈಕಾಲಜಿಕಲ್ ಅಟ್ಯಾಕ್ ಕೂಡ ಹೌದು. ಹಾಗೆಯೇ ಇದು ಕೆಲಸ ಮಾಡುವ ರೀತಿ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೆ? ಇದೊಂದು ಚಲಿಸುವ ಕೋಟೆ ಇದ್ದಂತೆ ತನ್ನ ರೆಡಾರ್ ಅನ್ನೋ ಕಣ್ಣುಗಳಿಂದ ಆಗಸವನ್ನು ಸ್ಕ್ಯಾನ್ ಮಾಡುತ್ತಲೇ ಇರ್ತದೆ. ಹಾಗೂ ಇದರ ರೆಡಾರ್ 18 ಕಿಲೋಮೀಟರ್ ದೂರದಲ್ಲಿ ಶತ್ರುವನ್ನ ಪತ್ತೆ ಹಚ್ಚುತ್ತದೆ. ಶತ್ರು ರೆಡಾರ್ ವ್ಯಾಪ್ತಿಗೆ ಬಂದ ಕೂಡಲೇ ಇದರ ಕಂಪ್ಯೂಟರ್ ತಾನಾಗಿಯೇ ಬಂದೂಕು ಮತ್ತು ಕ್ಷಿಪಣಿಯ ಗುರಿಯನ್ನ ಶತ್ರುವಿನತ್ತ ಲಾಕ್ ಮಾಡ್ತದೆ. ಆಪರೇಟರ್ ಒಂದು ಬಟನ್ ಒತ್ತಿದ ತಕ್ಷಣ ದಾಳಿ ಶುರುವಾಗ್ತದೆ. ವೇಗವಾಗಿ ಬರುವ ಯುದ್ಧ ವಿಮಾನವಿರಲಿ ಅಥವಾ ಕೆಳಮಟ್ಟದಲ್ಲಿ ಹಾರುವ ಸಣ್ಣ ಡ್ರೋನ್ಗಳೇ ಇರಲಿ, ಎಲ್ಲವೂ ಕ್ಷಣಾರ್ಧದಲ್ಲಿ ಬೂದಿ ಆಗ್ತಾವೆ. ಹಾಗಾದರೆ ಇದರ ಅಗತ್ಯ ನಮ್ಗೆ ಹಾಕಿದೆ? ಯಾಕಂದ್ರೆ ಗೆಳೆಯರೆ, ಇವತ್ತಿನ ದಿನಗಳಲ್ಲಿ ಯುದ್ಧದ ರೀತಿ ನೀತಿಗಳು ಬದಲಾಗಿವೆ. ಕೇವಲ ದೊಡ್ಡ ಯುದ್ಧ ವಿಮಾನಗಳಿಂದ ಅಷ್ಟೇ ಅಲ್ಲ, ಈಗ ಕಾಮಿಕಾಜೆ ಡ್ರೋನ್ಗಳು ಹೇಗೆ ಎಲ್ಲೆಡೆ ದಾಳಿ ಮಾಡುತ್ತಿವೆ ಅನ್ನೋದನ್ನು ನೀವು ನೋಡಿದ್ದೀರಿ. ಜೊತೆಗೆ ಕ್ರೂಸ್ ಮಿಸೈಲ್ಗಳ ಭೀತಿಯೂ ಇದೆ. ಸೊ ಇಂತಹ ಸಣ್ಣ ಮತ್ತು ಕೆಳಮಟ್ಟದಲ್ಲಿ ಹಾರುವ ಆಬ್ಜೆಕ್ಟ್ಗಳನ್ನು ಹೊಡೆದುಳಿಸಲೆಂದೇ ಈ ತುಂಗುಷ್ಕಾವನ್ನು ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಹಾಗೂ ಇದು ನಮ್ಮ ಯುದ್ಧ ಟ್ಯಾಂಕುಗಳ ಜೊತೆ ಭುಜಕ್ಕೆ ಭುಜ ಕೊಟ್ಟು ನಡೆಯುತ್ತದೆ. ಗೆಳೆಯರೆ, ನಮ್ಮ ಟ್ಯಾಂಕುಗಳು ಮತ್ತು ಸೈನಿಕರು ಮುಂದಕ್ಕೆ ಸಾಗುತ್ತಿರುವಾಗ
ಆಕಾಶದಿಂದ ಅವರ ಮೇಲೆ ಯಾವುದೇ ದಾಳಿ ಆಗದಂತೆ ಇದು ರಕ್ಷಾ ಕವಚವಾಗಿ ಕೆಲಸ ಮಾಡ್ತದೆ. ಸೊ ಇದರಿಂದ ಶತ್ರುಗಳ ನೆಲೆಯನ್ನು ವಶಪಡಿಸಿಕೊಳ್ಳುವಾಗ ಈ ಸಿಸ್ಟಮ್ ಎಷ್ಟು ಮುಖ್ಯವಾಗ್ತದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಸೊ ಇದರ ವೇಗದ ಬಗ್ಗೆ ಹೇಳುವುದಾದ್ರೆ ಇದು ರಸ್ತೆಯ ಮೇಲೆ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು ಮತ್ತು 3.5 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ ಇರುವ ಗುರಿಗಳನ್ನ ಕೆಳಕ್ಕೆ ಬೀಳಿಸಬಲ್ಲದು. ಇದರ ಕವಚ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಸಾಮಾನ್ಯ ಗುಂಡುಗಳು ಮತ್ತು ಬಾಂಬ್ನ ಚೂರುಗಳು ಇದರ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ. ಹಾಗಾದ್ರೆ ಹಳೆಯ ಸಿಸ್ಟಮ್ಗೂ ಇದಕ್ಕೂ ಏನು ವ್ಯತ್ಯಾಸ? ಸೊ ನೋಡಿ ಗೆಳೆಯರೆ, ಮೊದಲು ಶಿಲ್ಕಾ ಅನ್ನೋ ಹಳೆಯ ಸಿಸ್ಟಮ್ ಇತ್ತು. ಅದರಲ್ಲಿ ಕೇವಲ ಬಂದೂಕುಗಳಷ್ಟೇ ಇದ್ದವು. ಶತ್ರು ವಿಮಾನ ದೂರದಲ್ಲಿದ್ರೆ ಈ ಶಿಲ್ಕಾಗಿ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೂ ಅದು ಹತ್ತಿರ ಬರುವವರೆಗೂ ಕಾಯಬೇಕಿತ್ತು. ಆದರೆ ಈ ತುಂಗುಷ್ಕಾದಲ್ಲಿ ಬಂದೂಕು ಮತ್ತು ಮಿಸೈಲ್ ಎರಡೂ ಇದೆ. 10 ಕಿಲೋಮೀಟರ್ ದೂರದಲ್ಲಿರುವ ಶತ್ರುವನ್ನು ಮಿಸೈಲ್ನಿಂದ ಹೊಡೆಯುತ್ತದೆ. ಹತ್ತಿರ ಬಂದರೆ 30 mm ನ ಗನ್ ಬಳಸ್ತದೆ. ಅಂದರೆ ಡಬಲ್ ಏರ್ ಪ್ರೊಟೆಕ್ಷನ್ ಮತ್ತು ಶತ್ರುವಿನ ಮೇಲೆ ಡಬಲ್ ಅಟ್ಯಾಕ್. ಸೊ ಈ ಮೊದಲು ರೆಡಾರ್ಗಳು ಅಷ್ಟು ನಿಖರವಾಗ್ತಾ ಇರಲಿಲ್ಲ. ಗುರಿ ಹುಡುಕುವುದಕ್ಕಾಗಿ ಸಮಯ ಹಿಡಿತಾ ಇತ್ತು. ಹವಾಮಾನದ ಸಮಸ್ಯೆಯೂ ಕೂಡ ಇರ್ತಾ ಇತ್ತು. ಆದರೆ ತುಂಗುಷ್ಕಾ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಚಲಿಸುತ್ತಲೇ ಶತ್ರುವನ್ನ ಟ್ರ್ಯಾಕ್ ಮಾಡ್ತದೆ. ಈ ಹಿಂದೆ ಹಳೆಯ ಸಿಸ್ಟಮ್ಗಳು ನಿಂತು ಗುಂಡು ಹಾರಿಸಬೇಕಿತ್ತು. ಆದರೆ ಈಗ ಇದರ ಫೈರಿಂಗ್ ಸ್ಪೀಡ್ ಮತ್ತು ರೇಂಜ್ ಎರಡು ಹೆಚ್ಚಾಗಿದೆ. 60 ಸೆಕೆಂಡುಗಳಲ್ಲಿ 5000 ಗುಂಡುಗಳು ಅಂದ್ರೆ ಆಕಾಶದಲ್ಲಿ ಗುಂಡುಗಳ ಒಂದು ಗೋಡೆಯನ್ನೇ ಇದು ನಿರ್ಮಿಸಿಬಿಡ್ತದೆ. ಹಾಗೂ ಇದರ ಕ್ಷಿಪಣಿಗಳು ಲೇಸರ್ ಗೈಡೆನ್ಸ್ ಮೂಲಕ ಕೆಲಸ ಮಾಡ್ತಾವೆ. ಸೊ ಹೀಗಾಗಿ ಗುರಿ ತಪ್ಪುವ ಮಾತೇ ಇಲ್ಲ. ಸೊ ಸಿಲ್ಕಾ ನಿರ್ಮಾಣವಾದಾಗ ಡ್ರೋನ್ಗಳಂತಹ ಬೆದರಿಕೆ ಇರಲಿಲ್ಲ. ಆದರೆ ತುಂಗುಷ್ಕಾವನ್ನ ಇವತ್ತಿನ ಸ್ಮಾರ್ಟ್ ಬೆದರಿಕೆಗಳನ್ನೇ ಎದುರಿಸಲೆಂದೇ ತಯಾರಿಸಲಾಗಿದೆ. ಹಳೆಯ ಸಿಸ್ಟಮ್ಗಳು ಭಾರವಾಗಿದ್ದವು ಮತ್ತು ಕಚ್ಚಾ ರಸ್ತೆಗಳಲ್ಲಿ ನಿಧಾನವಾಗಿ ಸಾಕ್ತಾ ಇದ್ದವು. ಆದರೆ ಇಲ್ಲಿ ತುಂಗುಷ್ಕಾದ ಚೆಸಿಸ್ ತುಂಬಾ ಬಲಿಷ್ಠವಾಗಿದೆ ಹಾಗೂ ಇದು ಭಾರತೀಯ ಸೇನೆಯ T-90 ಟ್ಯಾಂಕುಗಳ ಜೊತೆಗೆ ಮರುಭೂಮಿಯ ಹಾಗೂ ಕೆಸರು ತುಂಬಿದ ಮೈದಾನಗಳಲ್ಲೂ ವೇಗವಾಗಿ ಓಡುವ ತಾಕತ್ತನ್ನ ಹೊಂದಿದೆ. ಹಾಗಾಗಿ ಇದು ಡಿಜಿಟಲ್ ಯುದ್ಧದ ಸಿದ್ಧತೆಗಳಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲಾಗಿದೆ. ಹಾಗೇನೀಗ ನಿಮ್ಮಲ್ಲಿ ಹಲವರಿಗೆ ಒಂದು ಪ್ರಮುಖ ಪ್ರಶ್ನೆ ಕಾಡ್ತಾ ಇರಬಹುದು. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಯೋಜನೆಯಡಿ ಆಕಾಶ, ಸಮರ್ ಮುಂತಾದ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಯಾರಿಸುತ್ತಿದ್ದೇವಲ್ಲ, ಆದರೂ ರಷ್ಯಾದಿಂದ ಇದನ್ನು ಯಾಕೆ ಖರೀದಿಸುತ್ತಿದ್ದೇವೆ ಅಂತ. ಸೊ ಗೆಳೆಯರೆ, ಇದಕ್ಕೆ ಉತ್ತರ ಸರಳವಾಗಿದೆ. ಪ್ರತಿಯೊಂದು ಡಿಫೆನ್ಸ್ ಸಿಸ್ಟಮ್ಗೂ ಅವರದೇ ಆದ ವಿಶೇಷತೆ ಇರ್ತದೆ. ನಮ್ಮ ಸ್ವದೇಶಿ ನಿರ್ಮಿತ ಸಿಸ್ಟಮ್ಗಳು ಕೂಡ ಅದ್ಭುತವಾಗಿವೆ. ಆದರೆ ಯುದ್ಧ ಭೂಮಿಯಲ್ಲಿ ಟ್ಯಾಂಕ್ಗಳ ಜೊತೆಯಲ್ಲಿ ಸಾಗುತ್ತಾ ಅತ್ಯಂತ ಕಡಿಮೆ ಎತ್ತರದಲ್ಲಿ ಬರುವ ಡ್ರೋನ್ಗಳನ್ನು ತಡೆಯುವಲ್ಲಿ ತುಂಗುಷ್ಕಾ ಜಗತ್ತಿನಲ್ಲೇ ನಂಬರ್ 1 ಮೇಲಾಗಿದೆ. ನಮ್ಮ ಬಳಿರುವ ಹೆಚ್ಚಿನ ಟ್ಯಾಂಕುಗಳು ಮತ್ತು ವೆಪನ್ ಸಿಸ್ಟಮ್ಗಳು ರಷ್ಯನ್ ಮೂಲದವೇ ಆಗಿರುವುದರಿಂದ ಅವುಗಳ ಜೊತೆ ತುಂಗುಷ್ಕಾದ ಕಮ್ಯುನಿಕೇಶನ್ ಮತ್ತು ಸಿಂಕ್ರೊನೈಸೇಷನ್ ಅತ್ಯಂತ ಪರ್ಫೆಕ್ಟ್ ಆಗಿ ಆಗ್ತದೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ವ್ಯಾಪಾರ ಹೇಗೆ ಹೆಚ್ಚಾಗ್ತಾ ಇದೆ ಅಂತ. ಶತ್ರುಗಳ ಕ್ರೂಕ್ಷಿಪಣಿ ದಾಳಿ ಇರಲಿ ಅಥವಾ ಟ್ಯಾಂಕ್ಗಳ ಮೇಲೆ ಅಟ್ಯಾಕ್ ಮಾಡುವ ಕಾಮಿಕಾಜೆ ಡ್ರೋನ್ಗಳಾಗಿರಲಿ, ಅವುಗಳನ್ನು ತಡೆಯುವುದಕ್ಕಾಗಿ ಈ ಸಿಸ್ಟಮ್ ಎಷ್ಟು ಮುಖ್ಯವಾಗ್ತದೆ. ಇದಷ್ಟೇ ಅಲ್ಲದೆ ಭಾರತೀಯ ಬಳಿ ಈಗಾಗಲೇ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇರುವುದರಿಂದ ಇವುಗಳ ಜೊತೆ ಸಿಂಕ್ರೊನೈಸೇಷನ್ ಮತ್ತು ಅಪ್ಡೇಟ್ ಮಾಡುವುದು ಕೂಡ ಬಹಳ ಸುಲಭವಾಗ್ತದೆ. ಸೊ ಇದರಿಂದ ಕೇವಲ 2 ದೇಶಗಳ ಸ್ನೇಹ ಅಷ್ಟೇ ಅಲ್ಲ, ನಮ್ಮ ದೇಶದ ಗಡಿಗಳು ಕೂಡ ಇನ್ನಷ್ಟು ಭದ್ರವಾಗ್ತಾ ಇವೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೇಕಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಹಾಗೂ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.